ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲ್ಲು ನಾಯಕ್. ರೈತ ಬಾಂಧವರೇ, ಮೆಕ್ಕೆಜೋಳ ಬೆಳೆಯಲ್ಲಿ 30ರಿಂದ 35 ದಿವಸದೊಳಗಾಗಿ ಯಾವೆಲ್ಲ ಗೊಬ್ಬರ ಹಾಕಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ರೀ. ನೋಡ್ರಿ, ಫಸ್ಟಿಗೆ ಮೆಕ್ಕೆಜೋಳ ಬೆಳೆಯಲ್ಲಿ 20ರಿಂದ 25 ದಿವಸದೊಳಗಾಗಿ ಇದಕ್ಕೆ ನಾವು ಫಸ್ಟಿಗೆ ಕಳೆನಾಶಕ ಎಣ್ಣೆಯನ್ನು ಸಿಂಪರಣೆ ಮಾಡ್ಬೇಕಾಗತ್ರಿ. ಯಾಕಂತಂದ್ರ ಆ ಹಂತದಾಗ ನಾವು ಕಳೆನಾಶಕ ಎಣ್ಣೆಯನ್ನು ಸಿಂಪರಣೆ ಮಾಡಿದ್ರ ಎಲ್ಲಾ ಕಳೆ ಕರೆಕ್ಟ್ ಆಗಿ ಸುಡ್ತೈತ್ರಿ, ಮತ್ತ ಹೊಲ ಕ್ಲೀನ್ ಆಗಿ ಇರ್ತೈತ್ರಿ. ಆದ್ರಿಂದ 20ರಿಂದ 25 ದಿವಸನಾಗ ಇದಕ್ಕೆ ಕಳೆನಾಶಕ ಎಣ್ಣೆಯನ್ನು ನಾನು ಸಿಂಪರಣೆ ಮಾಡಿ ಎಲ್ಲಾ ಕಳೆ ಕೂಡ ಹೋಗ್ಲಾಡ್ಸಿನ್ರಿ. ಇದಾದ್ಮೇಲೆ 25ರಿಂದ 30 ದಿವಸದೊಳಗಾಗಿ ನಾನ್ ನೋಡ್ರಿ ಇದಕ್ಕ ನ್ಯಾನೋ ಯೂರಿಯಾ ಜೊತೆಗೆ ಇಮ್ಯಾಮೆಕ್ಟಿನ್ ಬೆಂಜೋಯೇಟ್ ಇರುವಂತಹ ಇದ್ರಕೇನು ಚಾವಂಗಿ ಎಣ್ಣೆನ ಸ್ಪ್ರೇ ಮಾಡ್ಕೊಂಡೇನ್ರಿ. ಈಗ 30ರಿಂದ 35 ದಿವಸದೊಳಗಾಗಿ ಇದಕ್ಕೆ ನಾವು ಗೊಬ್ಬರ ಕೊಟ್ಕೊಳಕತ್ತೀವಿ. ನೋಡ್ರಿ, ಇವು ಗೊಬ್ಬರ ಯಾವ್ಯಾವ ಎಂಬುದನ್ನ ನಿಮಗ್ ಸಂಪೂರ್ಣವಾಗಿ ಹೇಳ್ತೀನ್ರಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ಸಂಪೂರ್ಣವಾದ ಮಾಹಿತಿ ನಿಮಗ್ ದೊರೀತೈತ್ರಿ. ರೈತ ಬಾಂಧವರೇ, ನಾ ಚಾಯ್ಸ್ ಮಾಡಿರುವಂಥ ಗೊಬ್ಬರಗಳ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ನೋಡ್ರಿ. ಒಂದೇದು ಎಕರೆಗೆ 1 ಪ್ಯಾಕೆಟ್ ಯೂರಿಯಾ, ಇದಾದ ಮೇಲೆ ಎಕ್ಸೀಡ್ ಕಂಪ್ನಿ ಅವ್ರದ ಅಡ್ವಾನ್ಸ್ ಪ್ರೋ ಗ್ರ್ಯಾನ್ಯುವಲ್ಸ್ ಇದನ್ನು ಯೂಸ್ ಮಾಡ್ಕೊಂಡಿನಿ ರೀ. ಆಮೇಲೆ ಏನೈತಿ ಜೈ ಕಿಸಾನ್ ಕಂಪ್ನಿಯ ಕೆಂಪ್ರಿ ವಿಮ್ಯಾಕ್ಸ್ ಸೂಪರ್ ಇದನ್ನು ಆಯ್ಕೆ ಮಾಡ್ಕೊಂಡಿನಿ ರೀ. ಇದರ ಒಂದೊಂದರ ಬಗ್ಗೆ ಇವಾಗ ನಿಮಗೆ ಮಾಹಿತಿ ಕೊಡ್ತೀನಿ ರೀ. ಈಗ ನೋಡಿರಿ, 1 ಪ್ಯಾಕೆಟ್ ಯೂರಿಯಾ ಅಂತಂದ್ರೆ ಇದ್ರಾಗ 46% ನೈಟ್ರೋಜನ್ ಇರ್ತೈತ್ರಿ. ಇದು ಬೆಳೆಗಳ ಆರಂಭಿಕ ಹಂತದಲ್ಲಿ ಹಾಕುವಂಥ ಗೊಬ್ಬರ. ಇದನ್ನು 30ರಿಂದ 35 ದಿವಸದೊಳಗಾಗಿ ಎಲ್ಲ ಮೆಕ್ಕೆಜೋಳ ಬೆಳೆಗಳಿಗೆ ಎಲ್ಲರೂ ಕೂಡ ಇದಕ್ಕೆ ಹಾಕಲೇಬೇಕು. ಆದ್ದರಿಂದ ಎಕರೆಗೆ 1 ಪ್ಯಾಕೆಟ್ ಹಾಕ್ರಿ, ಇದಕ್ಕಿಂತ ಜಾಸ್ತಿ ಏನು ಹಾಕಕ್ಕೆ ಹೋಗಬೇಡ್ರಿ. ಇದಾದ ಮೇಲೆ ಇದೇನೈತಿ ಎಕ್ಸೀಡ್ ಕಂಪ್ನಿ ಅವ್ರದ್ದು ಅಡ್ವಾನ್ಸ್ ಪ್ರೋ ಅಂತ ಗೊಬ್ಬರ ಐತ್ರಿ. ಇದ್ರಾಗ ಏನೈತಿ ಕ್ಯಾಲ್ಸಿಯಮ, ಮ್ಯಾಗ್ನೀಸಿಯಮ, ಸಲ್ಫರ್ ಐತ್ರಿ. ಆಮೇಲೆ ಏನೈತಿ ಹುಮಿಕ್ ಆ್ಯಸಿಡ್ ಐತ್ರಿ, ಸಿವಿಡ್ ಅಮಿನೋ ಆ್ಯಸಿಡ್ ಐತ್ರಿ. ಆಮೇಲೆ ಏನೈತಿ ಒಟ್ಟು ಒಂದು 4-5 ಥರದ ಗೊಬ್ಬರ ಎಲ್ಲ ಇದ್ರಾಗ ಮಿಕ್ಸ್ ಅದಾವ್ರಿ. ಇದು ಬೆಸ್ಟ್ ಗೊಬ್ಬರ ರೀ. ಆದ್ದರಿಂದ ಪಟ್ನ ಇದು ಸ್ವಲ್ಪ ನೀರು ಬಿಟ್ಟರು ಕರಗುವಂಥ ಗೊಬ್ಬರ. ಇದನ್ನು ನಾನು ಕಳೆದ 4-5 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ರೀ. ಒಳ್ಳೆ ರಿಸಲ್ಟ್ ಕೂಡ ಐತಿ. ಇದಾದ ಮೇಲೆ ಇದರ ಬೆಲೆ ನೋಡ್ರಿ, ಒಂದು 1200 ರೂಪಾಯಿ ಐತಿ. ಎಕ್ಸೀಡ್ ಕಂಪ್ನಿಯವರ ಅಡ್ವಾನ್ಸ್ ಪ್ರೋ ಅಂತ ಬರತ್ತೆ ರೀ, ಗ್ರ್ಯಾನ್ಯುವಲ್ಸ್ ಇದು. ಇದಾದಮೇಲೆ ಇದು ನೋಡ್ರಿ, ಜೈ ಕಿಸಾನ್ ಕಂಪ್ನಿಯವರ ಕೆಂಪ್ರಿ ವ್ಯಾಮ್ಯಾಕ್ಸ್ ಸೂಪರ್. ಇದು ನೋಡ್ರಿ, ಮೈಕೋರಿಜಿಯಲ್ ಬಯೋ ಫರ್ಟಿಲೈಸರ್ ಐತ್ರಿ. ಇದು ಏನು ಮಾಡ್ತೈತೆ ಅಂತಂದ್ರೆ ಇದನ್ನು ನಾವು 1 ಎಕರೆಗೆ 1 ಪ್ಯಾಕೆಟ್ ಹಾಕೋದ್ರಿ. ಇದು 4 kg ಪ್ಯಾಕೆಟ್ ಬರ್ತೈತಿ. 1 ಎಕರೆಗೆ 1 ಪ್ಯಾಕೆಟ್ ಹಾಕಿದಾಗ ಈ ಗೊಬ್ಬರಗಳ ಜೊತೆನ ಮಿಕ್ಸ್ ಮಾಡಿ ಹಾಕುವಂಥ ಗೊಬ್ಬರ. ಇದು ಏನೈತಿ ಈ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಬೇರಿನ ಮುಖಾಂತರ ಬೆಳೆಗಳಿಗೆ ಶಿಫಾರಸು ಮಾಡುವಂಥ ಗೊಬ್ಬರವಾಗೈತ್ರಿ. ಮತ್ತು ಬಿಳಿ ಬೇರುಗಳ ಸಂಖ್ಯೆಯನ್ನು ಇದು ಹೆಚ್ಚು ಮಾಡ್ತೈತ್ರಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದು 4 kg ಗೊಬ್ಬರ ಯೂಸ್ ಮಾಡಿರಿ. ಇದರ ಬೆಲೆ 500ರಿಂದ 600 ರೂಪಾಯಿ ಮಟ ಇರ್ತೈತ್ರಿ. ಇದು ಎಕರೆಗೆ 1 ಪ್ಯಾಕೆಟ್ ರೀ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಾನು ಫಸ್ಟಿಗೆ ಹೇಳಿದ್ದೆ ಒಣ್ಣೆ ಗೊಬ್ಬರ, ತಳಗೊಬ್ಬರ ಏನು ನಿಮ್ಮ ಹೊಲದಾಗ ಏನಾದರೂ ಕೊಟ್ಟಿಗೆ ಗೊಬ್ಬರ ಏನಾದರೂ ಇದ್ರೆ ಅಂಥ ರೈತರಿಗೆ ಏನು ಹೇಳಿದ್ದೆ, ಅಂಥವ್ರಿಗೂ ಕೂಡ ಎಕರೆಗೆ 1 ಪ್ಯಾಕೆಟ್ ತಳಗೊಬ್ಬರ ಹೇಳಿದ್ದೆ. ಮತ್ತು ನಾರ್ಮಲ್ ಕೊಟ್ಟಿಗೆ ಗೊಬ್ಬರ ಇಲ್ಲದ ರೈತರಿಗೂ ಕೂಡ ಎಕರೆಗೆ 1 ಪ್ಯಾಕೆಟ್ ಗೊಬ್ಬರ ಹೇಳಿದ್ದೆ. ಆದ್ರೆ ನಿಮ್ಮ ಹೊಲದಾಗ ಕೊಟ್ಟಿಗೆ ಗೊಬ್ಬರ ಇರಲಿಲ್ಲಪ್ಪ ಅಂತಂದ್ರೆ ಇದ್ರಾಗ ಏನೈತಿ ಇನ್ನೊಂದು ಪ್ಯಾಕೆಟ 10-26-26 ಅಥವಾ 20-20-0-13ನ ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೋದು. ಇದು ನಿಮ್ಮ ಹೊಲದಾಗ ಏನಾದರೂ ಕೊಟ್ಟಿಗೆ ಗೊಬ್ಬರ ಇಲ್ಲಪ್ಪ ಅಂತಂದ್ರೆ, ನಿಮ್ಮ ಹೊಲದಾಗ ಕೊಟ್ಟಿಗೆ ಗೊಬ್ಬರ ಇದ್ರೆ ಇಲ್ಲೇನು ತೋರಿಸಿನಲ್ಲ, 1 ಪ್ಯಾಕೆಟ್ ಯೂರಿಯಾ, 1 ಪ್ಯಾಕೆಟ್ ಅಡ್ವಾನ್ಸ್ ಪ್ರೋ ಅಥವಾ ಇದ್ರ ಬದಲು ಏನೈತಿ ಸೆಟ್ರೇಟ್ ಹಾಕೋಬೋದು ರೀ. ಕಾಳು ಸೆಟ್ರೇಟ್ ಹಾಕೊಳಕ್ಕೆ ಹೋಗ್ಬೇಡ್ರಿ, ಅದು ಕೂಡ ಜಲ್ದಿ ಕರಗೋದಿಲ್ಲ. ಪೌಡ್ರ್ ಸೆಟ್ರೇಟ್ ಬರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ರಿ, ಒಳ್ಳೆ ರಿಸಲ್ಟ್ ಬಂದೇ ಬರತ್ರಿ. ಆಮೇಲೆ ಏನೈತಿ ಇದು ಕೆಂಪ್ರಿ ವಿಮ್ಯಾಕ್ಸ್, ಇದು 4 kg ಇದನ್ನು ಹಾಕೋರಿ. ಇವೆಲ್ಲ ಮಿಕ್ಸ್ ಮಾಡಿ ನಾವೀಗ ಈ 1 ಎಕರೆಗೆ ಇವೆಲ್ಲ ಮಿಕ್ಸ್ ಮಾಡಿ ಇಡಾಕತ್ತೀವಿ ನೋಡ್ರಿ.
ರೈತ ಬಾಂಧವರೇ, 1 ಎಕರೆಕ 1 ಪಾಕೆಟ್ ಯೂರಿಯಾ, 1 ಪಾಕೆಟ್ ಅಡ್ವಾನ್ಸ್ ಪ್ರೋ, 1 ಪಾಕೆಟ್ 4 ಕೆಜಿದ ಕೆಂಪ್ರಿ ವಿಮ್ಯಾಕ್ಸ್ ಗೊಬ್ಬರ ಮಿಕ್ಸ್ ಮಾಡ್ಕೊಂಡ ಈ ರೀತಿ ಇಟ್ಕೊಳಕತ್ತೀನಿ ನೋಡ್ರಿ. ಈ 3 ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿದಾಗ ಸ್ವಲ್ಪ ನೀರ್ ಬಿಡ್ತೈತ್ರಿ. ಆದಷ್ಟು ಬೇಗ ಮಿಕ್ಸ್ ಮಾಡಿ ಜಲ್ದಿ ಇಟ್ಕೋರಿ. ಜಾಸ್ತಿ ಹೊತ್ತು ಬಿಡಾಕ್ ಹೋಗ್ಬೇಡ್ರಿ, ಜಾಸ್ತಿ ನೀರ್ ಬಿಡ್ತೈತಿ. ಈ ರೀತಿ ಇಟ್ಕೊಂಡ ಹಿಂದಿಂದ ಏನೈತಿ, ನೀವು ಮಡಕಿ ಸಾಲದಿಂದಾರ ಬೋದಿರಿಸ್ರಿ ಅಥವಾ ಎಡಿ ದಿಂಡೆಲಾದ್ರ ಬೋದೇರಿಸಿ ಇದ್ರಾಗ ನೀರ್ ಬಿಟ್ಬಿಡ್ರಿ. ನೀರ್ ಬಿಟ್ಟಿಂದ ಒಂದ್ 8 ರಿಂದ 10 ದಿನದಾಗ ಇದರ ರಿಸಲ್ಟ್ ನೋಡ್ರಿ ಯಾವ ರೀತಿ ಐತಿ. ಈ ರೀತಿ 30 ರಿಂದ 35 ದಿವಸನ್ಯಾಗ ಗೊಬ್ಬರ ಹಾಕೊಳ್ಳೋದ್ ನೋಡ್ರಿ.